ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರು. ನನ್ನ ಮಗಳು ನೋಡಿ ಹಿಂಗೆ ಒದ್ದಾಡ್ತಾ ಇದ್ದಾಳೆ ಅಂದರೆ ಅವಳಿಗೇನೋ ಇದಕ್ಕೆ ಹೋಗ್ಬೇಕು ಥಂಡಿಗೆ. ಹೋಗು ನೀನು ಅನ್ನೋದು. ಏನು ಮಾಡೋದು ಹೇಳಿ ಹೇಳಿ, ಮಾತು ಕೇಳಲ್ಲ ಮಕ್ಕಳು. ತುಂಬ ದಿನ ಆಯಿತು ಬಾಳೆಹಣ್ಣು ತಂದೆ. ಬಾಳೆಹಣ್ಣು ತಿನ್ನೋದು ಆಗಿಲ್ಲ, ಮೆಣಸಿನ್ಕಾಯಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ನನ್ನ ಹಸ್ಬೆಂಡ್ ಇವತ್ತು ಶ್ರೀಶೈಲಂಗೆ ಹೋಗಿದಾರಂತೆ. ಅದು ನಾಳೆ ಪಲಾವ್ ಮಾಡೋಣ. ಶ್ರೀಶೈಲಂಗೆ ಹೋಗಿದಾರಂತೆ. ಫ್ರಿಜ್ ಕ್ಲೋಸ್ ಮಾಡು. ಅಲ್ಲಿಂದ 5 ಗಂಟೆಗೇನೋ ನೀನು ಇಲ್ಲಿ ಹೈದ್ರಾಬಾದಿಗೆ ಏರ್ಪೋರ್ಟಿಗೇನೋ ಕಸ್ಟಮರ್ನ ಕಳಿಸ್ಕೊಡ್ಬೇಕಂತೆ. ಅಷ್ಟಾದಮೇಲೆ ಇವತ್ತು ಬರೋಲ್ಲ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಏನಕ್ಕಂದ್ರೆ ಅಲ್ಲಿಂದ ಹೈದ್ರಾಬಾದಿಂದ ಅಲ್ಲಿಗೆ ಬರ್ಬೇಕಲ್ಲ, ಖಾಲಿ ಅಂತೂ ಬರ್ಲಿಕ್ಕಾಗಲ್ಲ. ನಾನು ರೆಸ್ಟ್ ಮಾಡಿಕೊಂಡು ಬರ್ತೀನಿ ಅಂತ ಇವಾಗ ಮಾಡ್ಕೊತೀನಿ. ಇವಾಗ ರೆಸ್ಟ್ ಮಾಡಿದ್ರೆ ಮಾತಾಡ್ತಾ ಇದ್ದೀನಿ ತಾನೇ, ಸುಮ್ಮನೆ ಬಿಡು. ನೋಡಿ ಫ್ರೆಂಡ್ಸ್, ಏನು ಹಠ ಮಾಡ್ತಾಳೆ ಅಂದರೆ ಬೇಜಾರಾಗ್ಬಿಡ್ತದೆ. ವಿಡಿಯೋ ಮಾಡ್ತಾ ಇದ್ದೀನಿ ತಾನೆ, ಕ್ಯಾಚ್ ಹೋಯ್ತಾ? ವಾಶ್ ಮಾಡೋಣ. ಕಾಲ್ ಕೊಡ್ಲ ನಿಮಗೆ ಹಾಲು? ಓಕೆ ಓಕೆ, ಕೂಬೇಡ ನಿಧಾನಕ್ಕೆ ಮಾತಾಡು. ಏನೇನೋ ಫ್ರೆಂಡ್ಸ್, ಸಾಂಬಾರು ಮಾಡೋಣ, ಬೇಳೆ ಸಾಂಬಾರು ಅಂತ ಹೇಳ್ಬಿಟ್ಟು ಇರುತ್ತೆ. ಖಾಲಿ ಬೇಳೆ, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಹಾಕ್ಬಿಟ್ಟು ಬೇಯಿಸಿ ಆಮೇಲೆ ಒಂದು ಒಗ್ಗರಣೆ ಕೊಡೋದು, ಆಮೇಲೆ ಅನ್ನ ಮಾಡೋದು. ನನ್ನ ಮಗಳು ಹಂಗೆಲ್ಲ ಮಾಡ್ಕೊಟ್ರೆ ತಿಂತಾಳೆ. ಈ ಖಾರ ಮಾಡ್ಬಿಟ್ರೆ ತಿನ್ನೋದಿಲ್ಲ. ಖಾರ ಆಗತ್ತಲ್ಲ ಪಾಪ. ತಿಂತಿದ್ಲು ಮೊದಲು ಖಾರ, ಇವಾಗ ಖಾರ ತಿಂತಾ ಇಲ್ಲ. ಬೇಳೆ ಇನ್ನೊಂದಂದ್ರೆ ಏನು ಫ್ರೆಂಡ್ಸ್ ಗೊತ್ತಾ, ಯಾರ್ಯಾರು ಇನ್ನೂ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ತುಂಬ ದಿನದಿಂದ ಹೇಳ್ತಾ ಇದ್ದೀನಿ, ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ದಯವಿಟ್ಟು ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ನನಗೂ ಹೆಲ್ಪ್ ಆಗುತ್ತೆ. ನನಗೂ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ, ಏನೋ ಒಂಥರ ಎನರ್ಜಿ ಎಲ್ಲನೂ ಬರುತ್ತೆ. ಸೊ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಟೊಮೆಟೊ ಬೇಕಂತೆ, ಟೊಮೆಟೊ ತಿನ್ನೋದು ಇದು ಇರೋದು ಒಂದೇ ಮಗನೆ, ಬೇಡ ಚಿಕ್ಕದು ಕೊಟ್ಟಷ್ಟೇ. ಮುಟ್ಟಂಗಿಲ್ಲ, ದೂರ ಕೂತ ಇಷ್ಟೇ, ಅಷ್ಟೇ, ಮತ್ತೆ ಇಲ್ಲ. ರಾತ್ರಿಗೂ ಸೇರಿ ಸಹ ಮಾಡ್ಕೊಬೇಡಣ ಅಂತ ಫ್ರೆಂಡ್ಸ್. ಇನ್ನೇನು ಮಾಡಲಿ, ಮಗನೇ ಏನು ಕೀಟ್ಲೆ ಅಪ್ಪ. ಇವಳು ಹುಟ್ಟಬೇಕಿದ್ರೆ ನಿಜ ಬಿಡ, ಸಾಕು ಬಿಡು. ಸಾಂಬಾರು ಮಾಡೋಕು ತಗೋದಷ್ಟು ಆ ಕಡೆ ಹೋಗು, ಹಸರು ಕೂತ ಟೊಮೆಟೊ ಒಂದು ಅದೇ ಸುಮ್ಮನೆ ಕುತ್ಕೊಳ್ಳಲ್ಲ. ನೀನು ಕಿತಾಪತಿ ಮಾಡ್ತೀಯ. ಹೋಗಿ ನೀ ಲ್ಯಾಪ್ಟಾಪ್ ನೋಡು. ತಲೆ ಹರಟೆ. ವಾ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಆದರೆ 5:30 ಆಯಿತು. ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ, 5:30 ಆಯಿತು. ಆಮೇಲೆ ಮಾಡೋಣ ಅಂತ ಹೇಳಿ ಸುಮ್ಮನೆ ಅದೇ. ಇವಾಗ ಏನು ಅಂದರೆ ಕಾಫಿ ಮಾಡೋಣ ಅಂತ ಹೇಳಿ, ಕಾಫಿಗೆ ಬಜ್ಜಿ ಮಾಡೋಣ ಅಂತ, ಒಂದು ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳಿನ ಆಟ ಆಡ್ಬೇಕಂತೆ, ಅವ್ರ ಜೊತೆ ಸ್ವಲ್ಪ ಆಟ ಆಡೋಣ ಫ್ರೆಂಡ್ಸ್. ಹಾಂ
ಹೇಗೋ ಮೊಬೈಲ್ ತಗೋತಾ ಅದ್ರ ಬೇಡ ಅದ್ರ ಬಿಡು ಅದೇ ಹೋಗ್ತಿಲ್ಲ ನಾ ಬರಲ್ಲ ಬೇಡ ನೀರಲ್ಲ ನಾ ಮಾಡ್ತೀವಿ ಕುತ್ಕೊಂಡು ಕ್ರಿಕೆಟ್ ಆಡೋದು ಏನಾದರೂ ನೋಡಿದ್ದೆ ದಯವಿಟ್ಟು ಕ್ಷಮಿಸಿ ನಾವು ಬ್ಯಾಟ್ ಮಾ ನಾವು ಬಾಲ್ ಮಾಡಿ ಈ ಮಾಡ್ಬೇಕ ನೋಡಿ ಇದು ಮಾಡ್ಬೇಕ get over ಕ್ರಿಕೆಟ್ ಆಗಿಬಿಟ್ಟೆ ಕ್ರಿಕೆಟ್ ಸಾಕು ಕ್ರಿಕೆಟ್ ಸಾಕು ಜಾಗ ಇಲ್ಲ ಬಾಯ್ ಹಾಂ 6 4 Yes, no. First one green. Next pink. Yes. Next orange. No. Orange. No, orange. Yes. Next blue. Yes. Next green. Green. No. Yes. Next orange. Orange. No, this one. Yes. Next yellow. Yes. Next orange. Hey. ಇವಾಗ ನೀನೇ ಕೂರ್ಸ ನೋಡ ಇಷ್ಟೇ ಬೀಳ್ಸೋದಿಲ್ಲ ನೀನು ಅನಿಸ್ಕೊ ಎಲ್ಲಿ ಸಿಡಿ ತೋರ್ಸಂಗೆ ಅಥವಾ ಇದು ತೋರ್ಸಂಗ ಗೊತ್ತಿದೆ ನಾವೆಲ್ಲ ಅದಲ್ಲ ಬ್ಯಾಗ್ ತಗೋ ನಿನ್ನ ಫ್ಯಾನ್ ತಗೋ ನೀನು ಇವಾಗ ಮಾಡಬೇಕು ನನ್ನ ಮಗ ಏನು ಕೊಟ್ಟು ಬ್ಯಾಗು ನಾನು ಕೊಡ್ಸಂತ ನಾನು ತಗೋ ಅಲ್ಲಪ್ಪ ಅದು ಕೊಡ್ಕೊಂಡು ಹೋಗ್ತಾರೆ ಯಾವುದು ಜೈ ಉಲ್ಟಾ ಜೈ ಅದ್ಯಾವುದು ಕ್ಯೂ
ಎಸ್. ಯಾವುದು? ಓ. ಎಸ್. ನೀಟಾಗಿ ಕೂಡಿಸು, ಮುಗಿದೋಗ್ತದೆ. ಬಿ. ಇಲ್ಲಿ ನೀಟಾಗಿ ಕೂಡಿಸು. ಬಿ. ಟಿ. ಎಕ್ಸ್. ಎಕ್ಸ್. ಸರಿ ಕೂಡಿಸು. ಝಡ್. ಎಂ. ಎಮ್ ಎಲ್ಲಿ? ಇಲ್ಲಿ. ವೈ. ವೈ. ಯು. ಇಲ್ಲಿ ಇದೆ ಯು. ನೀಟಾಗಿ ಕೂಡಿಸು. ಯು. ಕೆ. ಇಲ್ಲಿ. ಡಬ್ಲ್ಯೂ. ಡಿ. ಡಿ. ಇನ್ನೆಲ್ಲೋಯ್ತು? ಎಲ್. ಇ. ಹೇಳು. ಇದು ಹೇಳು. ಬಿ. ಸಿ. ಡಿ. ಇಡು ಇಡು. ಡಿ. ಹೇಳು ಹೇಳು ಫಸ್ಟ್ ಹೇಳು. ಫಸ್ಟ್ ಹೇಳು. ನೀ ಹೇಳಿದ್ರಷ್ಟೇ ನಾನು ಹೋಗ್ತೀನಿ ಹಂಗಾದ್ರೆ. ಡಿ. ಹೇಳು ಮನೆ. ಡಿ. 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 ಫಸ್ಟ್ ಹೇಳು ಫಸ್ಟ್ ಹೇಳು. ಡಿ. ಹೇಳು. ನೋಡಲ್ಲ ವಿಡಿಯೋ ಮಾಡಿ ನನಗೆ ಗುಡ್ಡದಲ್ಲ. ಈಗ ಚಾಕ್ಲೇಟ್ ಬೇಕಾ ಬೇಡ? ಈಗ ಅಂಗಡಿ ಹೋಗೋದು ಹಂಗ ಬೇಡ. ನಿಂಗೆ ಚಾಕ್ಲೇಟ್ ಬೇಡ. ಹೋಗು ಬೇಡ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡೋಣ ಅಂದ್ರೆ ಮಾತ್ರ ಬರ್ತದೆ, ಓದು ಬರ್ಗೆ ಅಂದ್ರೆ ಬರಲ್ಲ. ABCD ಬೆಳಗ್ಗೆ ಹೇಳಿದ, ಇವಾಗ ಹೇಳು ಅಂದರೆ ಹೇಳ್ತಾ ಇಲ್ಲ. ನಿಮ್ಮ ಮನೆ ಮಕ್ಕಳು ಹಿಂಗೇನ? ನಮ್ಮನೆ ಹುಡುಗಿ ಹಿಂಗೆ ಅವರಪ್ಪ ದಿನ ಬರ್ಸು ಓದಿಸು ಅಂತ. ನಾನು ಬರ್ದು ನಾನೇ ಶಾಲೆಗೆ ಹೋದ್ರೆ ಮತ್ತೆ ಹೇಳ್ತಿದ್ರು, ಹೇಳ್ಕೊಟ್ರೆ. ಈಗ ಹೇಳಲ್ಲ. ಫಸ್ಟ್ ಐ ಹೇಳು. ಹಂಗ ನಾನು ಬರಲ್ಲ. ನೋ. ನೋ. ಗ್ರೀನ್. ನೋ. ಪಿಂಕ್. ಪಿಂಕ್ 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 ಎಲ್ಲದೆ? ಇಲ್ಲದ ನೋಡು, ಗ್ರೀನ್ ಪಕ್ಕ ಇಲ್ಲದ ನೋಡಿ. ಇಲ್ಲಿ ಇಲ್ಲಿ ಅದೇನು? ನೋ 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 ನೋ. ಎಸ್. ನೋ ನೋ. ಆರೆಂಜ್. ಆರೆಂಜ್. ಎಸ್. ಆಮೇಲೆ ಬ್ಲೂ. ನೋ ನೋ ನೋ. ಬ್ಲೂ. ಎಸ್. ಆಮೇಲೆ ಎಸ್. ಆಮೇಲೆ ಗ್ರೀನ್. ಗ್ರೀನ್. ಎಸ್. ನೋ ನೋ ರಾಂಗ್. ಫಸ್ಟ್ ಗ್ರೀನ್. ಫಸ್ಟ್ ಗ್ರೀನ್. ನೋ ಆರೆಂಜ್. ಅದು ಗ್ರೀನ್ ಯಾವುದು? ಎಸ್. ಆಮೇಲೆ ಆರೆಂಜ್. ನೋ ನೋ. ಆರೆಂಜ್. ಬೇಬ್ ನೋ ರಾಂಗ್. ಈ ಆರೆಂಜ್. ಇದು ತೆಗಿಯೋದು. ತೆಗಿಯೋದು ಫಸ್ಟ್ ತೆಗಿ. ರಾಂಗ್. ಉಲ್ಟಾ ಹಾಕ್ತಿದೆ. ಉಲ್ಟಾ ಮೊನ್ನೆ ತೆಗಿ. ತೆಗಿ. ಅದು ನೋ. ಫಸ್ಟ್ ಅದು ಗ್ರೀನ್. ಅದಲ್ಲ ಇದು. ನೋ ನೋ. ಒಂದು ಹಾಕು. ಅದಲ್ಲ. ನೋ 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 ನೋ. ನೋ 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 ನೋ. ರಾಂಗ್. ಗ್ರೀನ್ ಗ್ರೀನ್. ನೋ 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 ನೋ. ಎಸ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಆಲ್ರೆಡಿ ಸಂಜೆ 7 ಗಂಟೆ ಆಗೋಯ್ತು. ನಮ್ಮಲ್ಲ ಫೋನ್ ಮಾಡಿದ್ರ, ಮಾತಾಡ್ತಾ ಇದ್ದೆ. ಇವಾಗ ಪೂಜೆ ಗೀಜೆ ಮಾಡ್ಕೊಬಂದೆ. ನನ್ನ ಮಗಳಿಗೋಸ್ಕರ ಹೀರೆಕಾಯಿ ಬಜ್ಜಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಚಾಕು ಅದು ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಲಿಕ್ಕೆ ತಗೊತಾ ಇದ್ದೀನಿ. ಕಟ್ ಮಾಡಿಬಿಟ್ಟು
ಅವಳಿಗೆ ಬಜ್ಜಿ ಮಾಡಿಕೊಡೋಣ ಅಂತೇಳಿ. ಓಕೆ ಫ್ರೆಂಡ್ಸ್, ಬಜ್ಜಿಗೆ ರೆಡಿ ಮಾಡೋಣ ಈಗ. ಹಾಂ ಫ್ರೆಂಡ್ಸ್, ನೋಡಿ ಇವಾಗ ಹೀರೆಕಾಯಿ ಬಜ್ಜಿ ಮಾಡಿದೆ. ಕಾಫಿ ಕುಡಿಲಿಕ್ಕೆ ಆಲ್ರೆಡಿ ಟೈಮ್ ಆಗೋಯ್ತು, ಊಟಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ನನ್ನ ಮಗಳೇನು ಮಾಡ್ತಾಳೆ ಅಂದರೆ ಮೇಲ್ಗಡೆದಷ್ಟೇ ತಿಂತಾಳೆ, ಹೀರೆಕಾಯಿ ತಿನ್ನೋದೇ ಇಲ್ಲ. ನಾನು ಚಿಕ್ಕವಳಿದಾಗ ಹಾಗೆ ಮಾಡ್ತಿದ್ದೆ ಫ್ರೆಂಡ್ಸ್. ಹೀರೆಕಾಯಿ ಹೇಳಲ್ಲ, ಬಜ್ಜಿ ಮಾಡಿದ್ರೆ ಕಡಲೆ ಹಿಟ್ಟು ಇರುತ್ತಲ್ಲ ಅದಷ್ಟೇ ತಿಂತಿದ್ದೆ. ಇದನ್ನು ತಿನ್ನೋದೇ ಇಲ್ಲಾಗಿತ್ತು. ಒಳಗೆ ಏನಿರುತ್ತೆ ತರಕಾರಿ ಅದನ್ನು ತಿನ್ನೋದೇ ಇಲ್ಲಾಗಿತ್ತು. ಅವಳು ಹಂಗೆ ಮಾಡ್ತಾಳೆ, ಬೇರೆ ಎಲ್ಲ ತಿಂತಾಳೆ, ಇದು ಮಾತ್ರ ತಿಂತಾಯಿಲ್ಲ. ಅದನ್ನು ನೋಡಿ ಅದು ಸ್ವಲ್ಪ ಬೇಯಿಸಿದ ತಕ್ಷಣ ಸ್ವಲ್ಪ ಮೆತ್ತಗಾಗುತ್ತಲ್ಲ, ಅದು ಒಂಥರ ಮಾಡ್ತಾಳೆ. ಹಾಯ್ ಫ್ರೆಂಡ್ಸ್, ಊಟ ಆಯ್ತಾ ಅಲ್ರೋದು? ನಂದಂತೂ ಊಟ ಆಯಿತು. ನನ್ನ ಮಗಳು ಪಾಪ ಊಟನೇ ಮಾಡಿಲ್ಲ, ಸಂಜೆ ಮಲ್ಕೊಬಿಟ್ಲು, ಹಾಲು ಕುಡಿದ್ಬಿಟ್ಟು ಮಲ್ಕೊಬಿಟ್ಲು. ಆಗ ಬೇಗ ಪಾತ್ರೆ ತೊಳ್ಕೊಂಡು ನಾನು ಹೋಗ್ಬೇಕು. ಅಯ್ಯೋ ಮುಖ ತುಂಬ ಒಳ್ಳೆ ಆಗ್ತಾಯಿದೆ. ಪಾತ್ರೆ ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ಪಾತ್ರೆ ಇದೆ. ಇರೋದೇ ಇಬ್ಬರು, ಬಟ್ ಪಾತ್ರೆ ಜಾಸ್ತಿ ಇದೆ. ಏನು ಮಾಡೋದು, ಬೇಜಾರು. ಪಾತ್ರೆ ತೊಳೆಯೋದಂದರೆ ಬೇಜಾರು, ಯಾರು ತೊಳಿತಾರೆ ಅಂತ. ಏನು ಮಾಡೋದು, ನಾನೇ ತೊಳಿಬೇಕಲ್ಲ, ಮತ್ತು ಯಾರೂ ತೊಳೆಯಲ್ಲ. ಪಾತ್ರೆ ಬೇಗ ತೊಳೆದ್ಬಿಟ್ಟು ಫ್ರೆಂಡ್ಸ್ ಬೇಗ ಪಾತ್ರೆ ತೊಳಿಬೇಕು. ಓಕೆ ಫ್ರೆಂಡ್ಸ್, ಬೇಗ ಪಾತ್ರೆ ತೊಳ್ಕೊಳ್ತೀನಿ. ಪಾತ್ರೆ ತೊಳಿತೀನಿ, ನೀವು ನೋಡಿ, ನನಗೂ ಕಂಪ್ನಿ ಕೊಡಿ. ಓಕೆ, ಪಾತ್ರೆ ಬೇಗ ತೊಳ್ಕೊಳ್ತೀನಿ ಫ್ರೆಂಡ್. ಓಕೆ ಫ್ರೆಂಡ್ಸ್, ಪಾತ್ರೆ ಎಲ್ಲ ತೊಳೆದು ಇಲ್ಲಿಟ್ಟಿದ್ದೇನೆ. ಬೆಳಗ್ಗೆ ಅದನ್ನೆಲ್ಲ ಜೋಡಿಸಿಡಬೇಕು. ಕೈಯೆಲ್ಲ ತೊಳ್ಕೊಂಡು ಮುಖೆಲ್ಲ ತೊಳ್ಕೊಂಡು, ಯಾಕೆ ಮುಖದಲ್ಲಿ ಎರಡು ಗುಳ್ಳೆ ಆಗೋದು ಗೊತ್ತಿಲ್ಲ. ಚಳಿ ಗಾಳಿಗೆಲ್ಲ ಆಗುತ್ತೆ, ಸೆನ್ಸಿಟಿವ್ ಸ್ಕಿನ್ನು, ಏನು ಮಾಡೋದು ಇದೆ ಆಗ್ಬಿಟ್ಟಿದೆ. ಓಕೆ, ಪರವಾಗಿಲ್ಲ. ನನ್ನ ಮಗಳು ಎದ್ದು ಮತ್ತೆ ಮಲ್ಕೊಂಡ್ಳು, ನಾನು ಏನು ಮಲ್ಕೋಬೇಕು. ಟೈಮ್ ಆಯಿತು ಆಲ್ರೆಡಿ, 10 ಕಾಲ ಆಯಿತು. ಸ್ವಲ್ಪ ಕೆಲಸ ಎಡಿಟಿಂಗ್ ಎಲ್ಲ ಮಾಡಬೇಕು, ಎಲ್ಲ ಮುಗಿಸ್ಕೊಂಡು ಮಲ್ಕೊತೀನಿ ಫ್ರೆಂಡ್ಸ್. ನನ್ನ ಹಸ್ಬೆಂಡು ಮಲ್ಕೊಂಡ್ರು ಅನ್ಸುತ್ತೆ, ಹೈದ್ರಾಬಾದಲ್ಲೇ ಇದ್ದಾರೆ, ರೂಮ್ ಮಾಡಿದ್ದಾರಂತೆ. ಇವಾಗ ಫುಲ್ ನಿದ್ದೆ ಇದೆ ತುಂಬ ಕಂಟಿನ್ಯೂಸ್ ಆಗಿ. ಗಾಡಿ ಓಡಿಸ್ತಾ ಇದ್ದೀನಿ, ನಿದ್ದೆ ಸಾಕಾಗ್ತಾಯಿಲ್ಲ ನನಗೆ. ಅದಕ್ಕೆ ನನಗೆ ಮತ್ತೆ ಗಾಡಿ ಓಡಿಸೋಕ್ಕಾಗಲ್ಲ. ನಾನು ಇವತ್ತು ರೂಮ್ ಮಾಡ್ಕೊಂಡು ಅಲ್ಲೇ ಉಳ್ಕೊತೀನಿ, ಬೆಳಿಗ್ಗೆ ಡ್ಯೂಟಿ ತೊಗೊಂಡು ಬರ್ತೀನಿ ಅಂತ ಅಂದರು. ಓಕೆ ಅಂತ ಅಂದೆ, ಏನಕ್ಕಂದರೆ ನಿದ್ದೆ ಕಟ್ಕೊಂಡು ಗಾಡಿಯಲ್ಲಿ ಓಡಿಸೋಕ್ಕಾಗಲ್ಲಲ್ಲ. ಸೊ ಓಕೆ ಅಂದೆ. ಇವತ್ತು ಬರಲ್ಲ ಅವರು, ನಾಳೆ ಡ್ಯೂಟಿ ಎಷ್ಟೊತ್ತಿಗೆ ಸಿಗುತ್ತೇನೋ ಗೊತ್ತಿಲ್ಲ. ಸಿಕ್ಕಿದ್ರೆ ಡ್ಯೂಟಿ ತೊಗೊಬರ್ತಾರೆ, ಇಲ್ಲ ಅಂದರೆ ಖಾಲಿ ಬರ್ತಾರೆ. ಬರಲಿ ಬಿಡಿ. ಮತ್ತೇನು ಅಂದರೆ ಫ್ರೆಂಡ್ಸ್, ಯಾರಿನ್ನೂ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬು, ಕಮೆಂಟು, ಲೈಕು, ಶೇರಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬೇರೆ ಥರ ವೀಡಿಯೋ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಮೇನ್ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಇನ್ನೇನು ಓಕೆ ಫ್ರೆಂಡ್ಸ್, ನಾಳೆ ಬೇರೆ ವೀಡಿಯೋ ಮಾಡ್ಕೊಬರ್ತೀನಿ. ಈ ವಿಡಿಯೋನೆಲ್ಲ ಎಂಡ್ ಮಾಡ್ತೀನಿ. ಓಕೆ, ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರೋ ಅವ್ರಿಗೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಫ್ರೆಂಡ್ಸ್, ಬಾಯ್.